ಹಲೋ ಎಲ್ಲರಿಗೂ, ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವಿವತ್ತು ಉಡುಪಿಯಲ್ಲಿದ್ದೀವಿ. ಉಡುಪಿನ ಯಾವ ಥರ 2 ಡೇಸಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಈ ವಿಡಿಯೋದಲ್ಲಿ ಬಸ್ ಕನ್ವೀನಿಯನ್ಸ್ ಯೂಸ್ ಮಾಡಿಕೊಂಡು ಉಡುಪಿನ ಯಾವ ಥರ ಬಜೆಟಲ್ಲಿ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡೋಣ, ಬನ್ನಿ. ನಾವು 2 ಡೇಸ್ಗೆ ಉಡುಪಿನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಫ್ರೈಡೇ ನೈಟ್ ನಮ್ಮ ಜರ್ನಿನ ಮೆಜೆಸ್ಟಿಕ್ಕಿಂದ ಸ್ಟಾರ್ಟ್ ಮಾಡಿದ್ದೀವಿ. ಉಡುಪಿ ಬಸ್ ಮೆಜೆಸ್ಟಿಕ್ ಟರ್ಮಿನಲ್ 2 ಅಲ್ಲಿ ಇರುತ್ತೆ. ನಮ್ಮ ಬಸ್ ಎಕ್ಸಾಕ್ಟ್ 8:15ಗೆ ಸ್ಟಾರ್ಟ್ ಆಯಿತು. ಟಿಕೆಟ್ ಒಬ್ಬರಿಗೆ 485 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾನು, ಅಮ್ಮ, ತಂಗಿ 3 ಮೆಂಬರ್ಸು ಲೇಡೀಸ್ ಹೋಗ್ತಾ ಇರೋದು ಟ್ರಿಪ್ಪಿಗೆ. ಸೊ ನಾವು ಫ್ರೀ ಟಿಕೆಟ್ನ ತೊಗೊಂಡ್ವಿ. ಇನ್ ಕೇಸ್ ಟ್ರಿಪ್ ನೀವು ನಮ್ಮ ಥರ ಸ್ಯಾಟರ್ಡೆ ಸಂಡೇಸ್ ಪ್ಲ್ಯಾನ್ ಮಾಡೋದು ಆಗಿದ್ದರೆ ಫಸ್ಟ್ ಡೇ ಟಿಕೆಟ್ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀಟ್ ಸಿಗಲ್ಲ, ತುಂಬ ರಶ್ ಇರುತ್ತೆ. ನೋಡಿ, ಟೈಮ್ ಇವಾಗ 11 o'clock ಆಯಿತು. ಊಟಕ್ಕೆ ಸ್ಟಾಪ್ ಮಾಡಿದ್ದಾರೆ. ನಾವು ಆಲ್ರೆಡಿ ಊಟ ಮಾಡ್ಕೊಂಡು ಬಂದಿದ್ವಿ, ಸೊ ಊಟ ಮಾಡೋಕ್ಕೆ ಹೋಗಿಲ್ಲ ಇವಾಗ. ಈ ಹೋಟೆಲ್ ಪಕ್ಕದಲ್ಲೇ ಒಂದು ಹ್ಯಾಂಡ್ಮೇಡ್ ಬ್ಯಾಗ್ ಶಾಪ್ ಇತ್ತು. ನಮ್ಮ ತಂಗಿ ವಿಂಡೋಯಿಂದನೇ ನೋಡಿಬಿಟ್ಟು ನನಗೆ ಬ್ಯಾಗ್ ಕೊಡಿಸು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಕರ್ಕೊಂಬಂದಿದ್ದಾಳೆ. ಇಲ್ಲಿ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಪ್ರೈಸ್ ಕೂಡ ಓಕೆ ಅನ್ನಿಸ್ತು, ಅದಕ್ಕೆ ನಮ್ಮ ತಂಗಿ ಒಂದು ಬ್ಯಾಗ್ನ ಪರ್ಚೇಸ್ ಮಾಡಿದ್ಲು. ಇಲ್ಲಿ ಹ್ಯಾಂಡ್ಮೇಡ್ ಬ್ಯಾಗ್ಸ್ ಮತ್ತು ಟಾಯ್ಸ್ ಕೂಡ ತುಂಬ ಚೆನ್ನಾಗಿದೆ. ನೀವು ಉಡುಪಿಗೆ ಹೋಗಬೇಕಾದ್ರೆ ಇನ್ ಕೇಸ್ ಈ ಪ್ಲೇಸಲ್ಲಿ ಸ್ಟಾಪ್ ಮಾಡಿದರೆ ನೀವು ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಶಾಪಿಂಗ್ ಎಲ್ಲ ಆಯಿತು. ಇವಾಗ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀವಿ. ಈ ಬಸ್ಸು ಹಾಸನ್, ಮಂಗಳೂರು ಆ ರೂಟಲ್ಲಿ ಹೋಗುತ್ತೆ. ಸೊ ನಮಗೆ ಘಾಟ್ ಸೆಕ್ಷನ್ ಸ್ವಲ್ಪ ಕಮ್ಮಿ ಸಿಗುತ್ತೆ. ಇನ್ ಕೇಸ್ ಸಕಲೇಶ್ಪುರ ರೂಟಲ್ಲಿ ಹೋಗೋದಾದ್ರೆ ತುಂಬ ಘಾಟ್ ಸೆಕ್ಷನ್ ಸಿಗ್ತಿತ್ತು. ಸದ್ಯ ಮ್ಯಾಂಗ್ಳೂರು ರೂಟ್ ಚೂಸ್ ಮಾಡಿದ್ದಾರೆ. ಮಾರ್ನಿಂಗ್ 6 o'clockಗೆ ಉಡುಪಿ ರೀಚ್ ಆಗಿದ್ದೀವಿ. ಇದು ಉಡುಪಿ ಸರ್ವಿಸ್ ಬಸ್ ಸ್ಟಾಪ್. ಉಡುಪಿ KSRTC ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ ತುಂಬ ದೂರ ಆಗುತ್ತೆ, ಆಟೋ ಇಟ್ಕೊಂಡು ಬರಬೇಕಾಗುತ್ತೆ ಮತ್ತೆ. ಸೊ ಉಡುಪಿ ಸರ್ವಿಸ್ ಬಸ್ ಸ್ಟಾಪ್ ಹತ್ರನೇ ಇಳ್ಕೊಂಡ್ವೇ ಇಲ್ಲಿಂದ 10 minutes ವಾಕ್ ಮಾಡೋ ಅಷ್ಟಿರುತ್ತೆ ಅಷ್ಟೇ. ಉಡುಪಿಗೆ ಬಂದು ನಿಯರ್ಲಿ 6 years ಆಗೋಯಿತು. ಆವಾಗಿಂದ ಇವಾಗ ತುಂಬ ಚೇಂಜಸ್ ಆಗಿಬಿಟ್ಟಿದೆ. ಅವಾಗೆಲ್ಲ ಇಷ್ಟೊಂದು ಶಾಪ್ಗಳೆಲ್ಲ ಇರಲಿಲ್ಲ. ಇವಾಗ ನೋಡಿದ್ರೆ ಎಷ್ಟು ಶಾಪ್ಸ್ ಇದ್ದಾವೆ, ಎಷ್ಟು ಬ್ರ್ಯಾಂಡೆಡ್ ಶಾಪ್ಸ್, ಎಲ್ಲ ಥರದ ಶಾಪಿಂಗು ಇಲ್ಲಿದೆ. ಉಡುಪಿಯಲ್ಲಿ ಸ್ಟೇ ಮಾಡೋದಕ್ಕೆ ತುಂಬ ಹೋಟೆಲ್ಸ್ ಮತ್ತು ರೆಸಾರ್ಟ್ಗಳಿದ್ದಾವೆ. ರೆಸಾರ್ಟ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಾವು ಬಜೆಟಲ್ಲಿ ಪ್ಲ್ಯಾನ್ ಮಾಡಿರೋದ್ರಿಂದ ನಾವು ರೆಸಾರ್ಟ್ಗೆ ಹೋಗಿಲ್ಲ, ನಾರ್ಮಲ್ ಹೋಟೆಲ್ಗೆ ಬಂದಿದ್ದೀವಿ. ಆಲ್ರೆಡಿ ಒಂದು 4 to 5 ರೂಮ್ಸ್ನ ಕೇಳಿದ್ವಿ. ಹೀಗೆ ರೀಚ್ ಆಗೋದಕ್ಕಿಂತ ಎಲ್ಲಿ ರೂಮ್ನ ಹುಡ್ಕೋದಿದೆಯಲ್ಲ ಅದು ತುಂಬ ಕಷ್ಟ. ಇಲ್ಲೆಲ್ಲ ತುಂಬ ರೂಮ್ಗಳೆಲ್ಲ ಸಿಗುತ್ತೆ, ಬಟ್ ನಮ್ಮ ಬಜೆಟ್ಗೆ ಅಡ್ಜಸ್ಟ್ ಆಗೋ ಥರ ನಾವು ರೂಮ್ನ ಸರ್ಚ್ ಮಾಡಬೇಕಲ್ಲ, ಅದು ತುಂಬ ಕಷ್ಟ. ಅಲ್ಲಿ ನಮ್ಗೆ ರೂಮ್ ಸಿಕ್ತು. 3 ಮೆಂಬರ್ಸ್ಗೆ 1000 ರುಪೀಸ್ ಚಾರ್ಜ್ ಮಾಡಿದ್ರು. AC ರೂಮ್ ಆದರೆ 1500 ಆಗುತ್ತಂತೆ. ಇವತ್ತು ಸ್ಟೇ ಮಾಡ್ತಿರೋದು ಹೋಟೆಲ್ ಮಥುರಾ ಗೋಕುಲ್. ಈ ಹೋಟೆಲ್ ಬಂದು ಈ ದ್ವಾರದ ಲೆಫ್ಟ್ ಸೈಡ್ ಬರುತ್ತೆ. ಎಂಟ್ರೆನ್ಸಲ್ಲೇ ಈ ದೊಡ್ಡ ಬಾಲಕೃಷ್ಣನ್ ವಿಗ್ರಹ ಇರುತ್ತೆ. ಹೊರಗಡೆನೇ ಒಂದು ಹೋಟೆಲ್ ಇದೆ. ಇಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಟೀ, ಕಾಫಿ ಎಲ್ಲ ಸಿಗುತ್ತೆ. ಲಿಫ್ಟ್ ಕೂಡ ಇದೆ. ನಮ್ಮ ರೂಮ್ 2nd ಫ್ಲೋರಲ್ಲಿ ಸಿಕ್ಕಿದೆ. ಇವಾಗ ನಮ್ಮ ರೂಮ್ ನೋಡೋಣ. ರೂಮ್ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. 3 ಮೆಂಬರ್ಸ್ಗೆ ದೊಡ್ಡದಾಯಿತು. ಬಂದು 24 hours. ನಾವು ಇವಾಗ 7 o'clockಗೆ ಚೆಕ್-ಇನ್ ಆಗಿದ್ವಿ. ಸೊ ನಾಳೆ ಬೆಳಗ್ಗೆ 7 o'clockಗೆ ನಾವು ಚೆಕ್ಔಟ್ ಆಗಬೇಕು. ಫ್ಯಾನ್ ಇದೆ, ವಾಶ್ ಬೇಷನ್ ಇದೆ, ವಾಶ್ರೂಮ್ ಕೂಡ ತುಂಬ ಕ್ಲೀನಾಗಿದೆ. ಬೇಕೊಂದೇ ಎಕ್ಸ್ಟ್ರಾ ಬೆಡ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೇನ್ ಅಟ್ರಾಕ್ಷನ್ ಅಂದರೆ ಈ ವ್ಯೂ ಸೂಪರ್ ಇದೆ ಅಲ್ವಾ. ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ನಾವೀಗ ಫ್ರೆಶ್ ಅಪ್ ಆಗಿದ್ದೀವಿ.
ಉಡುಪಿ ಸೀರೀಸ್ ಡೇ 1ನಲ್ಲಿ ನಾವು ಫಸ್ಟ್ ಮೇಜರಾಗಿ ನೋಡಬೇಕಾಗಿರೋ ಎಲ್ಲ ಟೆಂಪಲ್ಸ್ನು ಕವರ್ ಮಾಡ್ಕೊಳ್ಳೋಣ ಆಫ್ಟರ್ನೂನ್ ಅಷ್ಟರಲ್ಲಿ. ಫಸ್ಟ್ ನಾವು ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಕೃಷ್ಣನ ದರ್ಶನ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಟೆಂಪಲ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 5 o'clock ಆಫ್ಟರ್ನೂನ್ 1 o'clock ತನಕ ಓಪನ್ ಇರುತ್ತೆ, ಮತ್ತು ಈವ್ನಿಂಗ್ 5 o'clock 9 o'clock ತನಕ ಓಪನ್ ಇರುತ್ತೆ. ಈ ಟೆಂಪಲಲ್ಲಿ ನಾವು ದೇವ್ರ ದರ್ಶನನ ನವಗ್ರಹ ಕಿಂಡಿಯಿಂದ ಮಾಡ್ಕೋತೀವಿ. ನವಗ್ರಹ ಕಿಂಡಿ ಅಂದರೆ ಸಿಲ್ವರ್ ಪ್ಲೇಟೆಡ್ ಆಗಿರೋ ವಿಂಡೋ, ಅದರಲ್ಲಿ 9 ಹೋಲ್ಗಳಿರುತ್ತೆ. ಜನ ಕಮ್ಮಿ ಇದ್ದು ದೇವ್ರ ದರ್ಶನ ಮಾಡ್ಕೊಳೋದಕ್ಕೆ ತುಂಬ ಟೈಮ್ ಇತ್ತು ಅಂದರೆ ಆ 9 ಗಳಿಂದನೂ ದೇವ್ರ ದರ್ಶನ ಮಾಡ್ಕೊಳ್ಳಿ. ಈ ಟೆಂಪಲಲ್ಲಿ ಭೋಜನ ಪ್ರಸಾದ ಟೈಮಿಂಗ್ಸ್ ಬಂದು ಆಫ್ಟರ್ನೂನ್ 12 o'clock 3 o'clock ಮತ್ತು ನೈಟ್ 8 o'clock 10 o'clock ತನಕ ಇರುತ್ತೆ. ಏಕಾದಶಿ ಟೈಮಲ್ಲಿ ಈ ಟೆಂಪಲಲ್ಲಿ ಅನ್ನಪ್ರಸಾದ ಇರೋದಿಲ್ಲ, ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ದೇವಸ್ಥಾನದ ಒಳಗಡೆನೇ ಗೋಶಾಲ ಇದೆ. ಟೆಂಪಲ್ನ ನೋಡೋಕ್ಕೆ ಹೋದವರು ಯಾರು ಕೂಡ ಈ ಗೋಶಾಲನ ಮಿಸ್ ಮಾಡ್ದಂಗೆ ನೋಡ್ಕೊಂಬನ್ನಿ. ಈ ಗೋಶಾಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಗೋಶಾಲ ಒಳಗಡೆ ಹೋಗಿ ರಿಟರ್ನ್ ಬರೋಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಕನೆಕ್ಟ್ ಆಗಿಬಿಡ್ತೀವಿ ಅಲ್ಲಿರೋ ಹಸುಗಳಿಗೆ ನಾವು. ಈಗ ಕೃಷ್ಣನ ದರ್ಶನ ಆಯಿತು, ಈಗ ಅನಂತೇಶ್ವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಈ ಅನಂತೇಶ್ವರ ಟೆಂಪಲಲ್ಲಿ ನನಗಿಷ್ಟ ಆಗಿದ್ದ ಸಿಸ್ಟಮ್ ಅಂದರೆ ದೇವರಿಗೆ ಅಭಿಷೇಕ ಮಾಡಿರೋ ನೀರು ವೇಸ್ಟ್ ಆಗ್ದಂಗೆ ಮತ್ತೆ ಬಾವಿಗೆ ಹೋಗಿ ಬೀಳೋ ಥರ ಮಾಡಿದರು. ಈಗ ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ಟೆಂಪಲ್ ದರ್ಶನ ಮಾಡ್ಕೊಳ್ಳೋಣ. ಇದು ಕೃಷ್ಣ ದೇವಸ್ಥಾನದ ಆಪೋಸಿಟೇ ಇದೆ. ಇಷ್ಟೊತ್ತು ನಾವು ನೋಡಿರೋ ಎಲ್ಲ ದೇವಸ್ಥಾನಗಳು ಶ್ರೀ ಕೃಷ್ಣ ದೇವಸ್ಥಾನದ ಸರೌಂಡಿಂಗಲ್ಲೇ ಬರುತ್ತೆ. ಸೊ ಯಾರು ಮಿಸ್ ಮಾಡ್ಕೊಂಡಂಗೆ ಈ ದೇವಸ್ಥಾನ ಎಲ್ಲ ದೇವಸ್ಥಾನಗಳ ದರ್ಶನನೂ ಮಾಡ್ಕೊಳ್ಳಿ. ಆಫ್ಟರ್ನೂನ್ ಯಾವ್ಯಾವ ಪ್ಲೇಸಸ್ ನೋಡೋಕ್ಕೆ ಹೋಗ್ತೀವಿ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಮ್ಮ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀ ಕೃಷ್ಣ.